ಏ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಫ್ರೈಡೇ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಕ್ವಶನ್ನು ಎಲ್ಲ ಒಂದಕ್ಕೆ ಆನ್ಸರ್ ಮಾಡ್ತೀನಿ. ಏನಂದರೆ ಸೋಫಾ ಸೆಟ್ಗೆ ಎಷ್ಟಾಯಿತು ಅಮೌಂಟು ಅಂತ ಲಾಸ್ಟ್ ವ್ಲಾಗಲ್ಲಿ ಕೇಳ್ತಾಯಿದ್ರಿ. ಹಾಗೆ ಸಿಂಗಲ್ ಟೋಟಲ್ ಎಷ್ಟಾಯಿತು 5 ಸೀಟರ್ಸ್ಗೆ ನಾನು ತೊಗೊಂಡಿದ್ದು, ಪ್ಲಸ್ ಆ ಸಿಂಗಲ್ 2 ಸೀಟರ್ಸ್ನ ಸೇಲ್ ಮಾಡಿದ್ನಲ್ಲ, ಎಷ್ಟಕ್ಕೆ ಸೇಲ್ ಮಾಡಿದೆ, ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಜಾಸ್ತಿ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಇವಾಗ ಏನು ಅಂತ ಅಂದರೆ, ನಾನು ಫ್ರೈಡೇ ಹೀಗೆ ತುಂಬ ಬ್ಯುಸಿ ಇರ್ತೀನಿ ಕಂಪೇರ್ ಟು ಬೇರೆ ದಿನ. ನಾನು ಫ್ರೈಡೇ, ಟ್ಯೂಸ್ಡೇ, ಸ್ಯಾಟರ್ಡೇ ಸ್ವಲ್ಪ, ಬಟ್ ಫ್ರೈಡೇ, ಟ್ಯೂಸ್ಡೇ ಅಂತೂ ತುಂಬ ಬ್ಯುಸಿ ಇರ್ತೀನಿ. ಮನೆ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಸೊ ಎಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿ, ನಮ್ಮ ರೂಮಲ್ಲಿ ಬೆಡ್ ಕ್ಲೀನ್ ಮಾಡಿದೆ. ನೆಕ್ಸ್ಟು ಆಮೇಲೆ ಅತ್ತೆ ರೂಮಲ್ಲಿ ಬೆಡ್ ಕ್ಲೀನ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಾ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳ್ತೀನಿ. ಏನು ಅಂತ ಅಂದರೆ, ನಾವು ತೊಗೊಂಡಿದ್ದು ಸೋಫಾ ಬಂದು ನಾವೇನು ತುಂಬ ಕಾಸ್ಟ್ಲಿಯೆಸ್ಟು, ಹಾಗೆ ತುಂಬ ವೆರೈಟಿ ಮತ್ತು ಇವಾಗ ಟ್ರೆಂಡಿಂಗ್ ಇರೋ ಥರ ಸೋಫಾಸ್ ಈ ಥರ ಎಲ್ಲ ತೊಗೊಂಡಿಲ್ಲ. ಸ್ವಲ್ಪ ಇದು ಓಲ್ಡ್ ಟ್ರೆಂಡೇ. ಬಟ್ ನಮ್ಮ ಮನೆಗೆ ನಾವು ವುಡ್ಡಲ್ಲಿ ನಮ್ಮ ವಿಂಡೋ ಆಗ್ಬೋದು, ದೇವ್ರ ಮನೆ ಆಗ್ಬೋದು, ಇದೆಲ್ಲ ಆಲ್ಮೋಸ್ಟ್ ಕಾಫಿ ಕಲರ್ ಈ ಥರ ಪ್ಲ್ಯಾನ್ ಮಾಡಿದ್ರಿಂದ ನಾವು ವುಡ್ಡೇ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಮಗೆ ಐರನ್ ಕಬ್ಬಿಣದ ಇಷ್ಟ ಇರಲಿಲ್ಲ. ಹುಡ್ಕಿದ್ವಿ, ನಾವು ಒಂದು 2 ದಿನ ಹುಡುಕಿದ್ನೇ ನಾನು ನಿಮ್ಮ ವೀಡಿಯೋ ಮಾಡಿ ಹಾಕಿದ್ದೀನಿ. ಲಾಸ್ಟಲ್ಲಿ ಇದು ಫಿಕ್ಸ್ ಆಯಿತು. ಬೇರೆ ಕಡೆ ಆ್ಯಕ್ಚುಲಿ ತುಂಬ ಜಾಸ್ತಿ ಹೇಳಿದ್ರು. ಇದು ಬಂದುಬಿಟ್ಟು 5 ಸೀಟರ್ಸ್ಗೆ 18,000 ಹೇಳಿದರು ಒಂದು ಕಡೆ, ಅಂದರೆ ಸಾರಕ್ಕಿಲಿ. ನೆಕ್ಸ್ಟು ಕುಮಾರಸ್ವಾಮಿ ಲೇಔಟಲ್ಲಿ 15,000 ಹೇಳಿದ್ರು. ನಮ್ಗೆ ಜಾಸ್ತಿ ಆಯಿತು ಅನಿಸ್ತು. ಯಾಕಂದರೆ ಒಂದೇ ಕಡೆ ಏನೂ ಕೇಳಬಾರ್ದು, ಒಂದು 2-3 ಕಡೆ ಕೇಳಬೇಕಲ್ವಾ. ಆಮೇಲೆ ಸರಿ, ವುಡ್ಡು ಕೂಡ ಅಷ್ಟೇ, ಒಳ್ಳೆ ವುಡ್ಡೇನೆ, ಇದು ಚೆನ್ನಾಗಿದೆ. ಬಟ್ ಟೀ ವುಡ್ ಅಲ್ಲ, ಸೆಕೆಂಡ್ ಟೀ ವುಡ್ ಥರ, ಆ ಥರ. ನೆಕ್ಸ್ಟು ಇನ್ನೊಂದೆರಡು ಕಡೆ ಕೇಳಿ ಕದ್ರೇನಹಳ್ಳಿಗೆ ಹೋದ್ವಿ. ಕದ್ರೇನಹಳ್ಳಿಲಿ ಬಂದುಬಿಟ್ಟು ಅವರು ಕೂಡ 14 ಹೇಳಿದ್ರು. ಆಮೇಲೆ ನೆಕ್ಸ್ಟು ನಾವು 5 ಸೀಟರ್ಸ್ಗೂ ಸೇರಿ ಹತ್ತತ್ರ 14,000 ಅವರು ತೊಗೊಂಡು ಬಂದು ನಮಗೆ ಹಾಕೋದಕ್ಕೆ, ಅಂದರೆ ಡೆಲಿವರ್ಡ್, ಹಾಗೆ ಮತ್ತು ಅವ್ರ ಕಡೆ ಹುಡುಗು ತೊಗೊಬಂದು ಮನೇಲಿ ಇಡೋದಕ್ಕೆ, ಬಾಯ್ಸ್ಗೆ ಅಮೌಂಟ್ ಎಲ್ಲ ಸೇರಿ 14,000ಗೆ ಓಕೆ ಆಯಿತು. ಸರಿ, ನಮಗೆ ಪರವಾಗಿಲ್ಲ ಅನ್ನಿಸ್ತು ಎಲ್ಲ ಸೇರಿ. ಯಾಕಂದರೆ ಅವ್ರದ್ದೇ ವೆಹಿಕಲ್ಲು, ಅಲ್ಲಿಂದ ಮನೆ ತೊಗೊಂಬರೋ ಚಾರ್ಜ್ ಎಲ್ಲ ನಮ್ಗೆ ಸೇವ್ ಆಗುತ್ತಲ್ವ ಅಂತ. ಐ ಥಿಂಕ್ 13,300 ಸಮಥಿಂಗ್ ಏನೋ ಬಿತ್ತು ಅನಿಸುತ್ತೆ. 200 ಬಾಯ್ಸ್ಗೆ ತೊಗೊಬಂದವ್ರಿಗೆ, ಇನ್ನು ಮಿಕ್ಕಿದ 500 ಗಾಡಿ ಚಾರ್ಜ್ ಅಂತ ಆಯಿತು. ನಿಮ್ಗೆ ಜಾಸ್ತಿ ಅನ್ನಿಸ್ತಾ ಸ್ವಲ್ಪ ಕಮೆಂಟಲ್ಲಿ ಹೇಳಿ, ಯಾಕಂದರೆ ನಿಮಗೂ ಒಂದು ಐಡಿಯಾ ಇರುತ್ತಲ್ವ ಕೆಲವ್ರಿಗೆಲ್ಲ ಅಂತ. 13,300 ಇಲ್ಲ 13 ಹಿಂಗೆ ಬಿತ್ತು ಅಮೌಂಟು. ತೊಗೊಂಡು ಬಂದರೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ನಮ್ಗೆ ಜಾಗ ಸಾಕಾಗಿಲ್ಲ ಅಂತ. ಹೆಂಗೆ ಲೆಕ್ಕ ಹಾಕ್ಕೊಂಡ್ರು ಆಯ್ತು. ನಮಗೆ 3 ಸೀಟರ್ಸ್ ಕೊಡಲ್ಲ ಅಂತ ಹೇಳ್ತಾಯಿದ್ರು ತುಂಬ ಕಡೆ. ಕೊನೆಗೆ ಇದು 3 ಸೀಟರ್ಸ್ಗೆ ನನ್ನ ಪ್ರಕಾರ ಒಂದು 9,000 ಆಗ್ಬೋದು ಅನಿಸುತ್ತೆ. ಇನ್ನು ಮಿಕ್ಕಿದ್ದಕ್ಕೆ ಸಿಂಗಲ್ ಸೀಟರ್ ತುಂಬ ಗಟ್ಟಿ ಇತ್ತು. ಏನಿಲ್ಲ ಅಂದರೆ ಒಂದು 2,500 ಅದಕ್ಕೆ ಬೇಕೇ ಬೇಕು. ಒಂದು 8,500 9,000 3 ಸೀಟರ್ ಸಿಗ್ತಾಯಿತ್ತೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲೂ ಕೊಡಲ್ಲ ಅಂತ ಹೇಳಿದ್ರು, ಅದಂತೂ ನಿಜ. ಸರಿ, ಆಮೇಲೆ ನಾವು ಅವತ್ತೇ ಇಮ್ಮಿಡಿಯೇಟ್ ಬಂದು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ವಿ, ಈ ಥರ ಆಗಲ್ಲ, ನಮಗೆ ಜಾಗ ಸಾಕಾಗ್ತಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ವಾಪಸ್ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ, ಸರಿ ಓಕೆ ವಾಪಸ್ ತೊಗೋತೀವಿ. ಫಸ್ಟ್ ಹೇಳಿದ್ರು ನೀವೇ ಇಟ್ಕೊಳ್ಳಿ, ಯೋಚನೆ ಮಾಡಿ ಅಂದರು. ಮತ್ತೆ ಯೋಚನೆ ಮಾಡಿದ್ವಿ. ನನ್ನ ನಾದಿನಿ ಕೇಳಿದ್ವಿ, ಬೇಡ ಅಂದ್ಲು. ಆಮೇಲೆ ನೆಕ್ಸ್ಟು ಅಪ್ಪ ಅಮ್ಮನ ಮನೇಲಂತೂ ಕೇಳೋಕ್ಕೆ ಸಾಧ್ಯನೇ ಇಲ್ಲ, ಪಾಪ ಅವ್ರದ್ದು ಚಿಕ್ಕದು, ಮನೆ ಕಟ್ಟಿದ್ಮೇಲೆ ತೊಗೋತಾರೆ. ಆಮೇಲೆ ಕೊನೆಗೆ ತೊಗೋತೀನಿ, ಬಟ್ ವಾಪಸ್ ಹೋಗಿ ಎಲ್ಲ ಕೇಳಿದ್ದಕ್ಕೆ ಜಸ್ಟ್ 3,000 ರೂಪೀಸ್ ಅಷ್ಟೇ ತೊಗೋತೀನಿ ಅದಕ್ಕೆ, 2ಕ್ಕೂ ಅಂದರು. ವಿತ್ ಕುಷನ್ಸ್ಗೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ನಿಮಗೆ ಗೊತ್ತು. ಬೇಜಾರಾಗೋಯ್ತು ನನಗಂತೂ. ಕುಷನ್ಸ್ಗೆ ಇಷ್ಟು ಕಾಸ್ಟ್ಲಿ ಆಯ್ತಲ್ಲ ಅಂತ, ಇದು ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀವಲ್ಲ ಅಂತ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಪ್ಕೊಂಡ್ವಿ. ನೆಕ್ಸ್ಟ್ ಡೇ ಒಬ್ಬ ಆಂಟಿ ಈ ಥರ ಕೇಳಿದಾಗ, ಈ ಥರ ಹಿಂಗೆ ಒಪ್ಕೊಂಡಿದ್ದೀವಿ, ಇಷ್ಟು ಕೊಡ್ತಾಯಿದ್ದೀವಿ ಅಂತ ಹೇಳಿದ್ವಿ ನಮ್ಗೆ ಗೊತ್ತಿರೋರೆ. ಸೊ ಆಮೇಲೆ ಅವರು ಅದೇ ಪ್ರೈಸ್ಗೆ ನಾನು ತೊಗೋತೀನಿ ಅಂದರು. ಸೊ ಅವ್ರಿಗೆ ತುಂಬ ಲಾಭ ಆಯಿತು ಆ 2 ಸೀಟರ್ಸ್ ತೊಗೊಂಡವ್ರಿಗೆ. ಬಟ್ ನನಗೆ ಲಾಸ್ ಆಯಿತು. ಇವಾಗ ಕರೆಕ್ಟಾಗಿ ಹೇಳಬೇಕು ಅಂದರೆ, ಈ 3 ಸೀಟರ್ಸ್ಗೆ ಇವಾಗ ನಮ್ಮ ಮನೇಲಿ ಇರೋದಕ್ಕೆ 10,000 ಬಿತ್ತು.
ಅಮೌಂಟು 10,000 ಬಿತ್ತು. ಡೆಲಿವರಿ ಚಾರ್ಜ್ ಎಲ್ಲ ನಮ್ಮ ತಲೆ ಮೇಲೆ ಬಿತ್ತು. ಜಸ್ಟ್ 3,000 ರುಪೀಸ್ ಮಾತ್ರ ಅವರು ಇಸ್ಕೊಂಡ್ರು ಅಷ್ಟೇ. ಆಮೇಲೆ ಸೋಫಾ ಸೆಟ್ ಬಗ್ಗೆ ಹೇಳಬೇಕು ಅಂದರೆ ಸೋಫಾ ಕವರ್ಸ್ ಎಲ್ಲ 3 ಸೀಟರ್ಸ್ಗೆಲ್ಲ ಕೊಡೋಲ್ಲ ಯೂಶ್ವಲಿ. ಅವರು ಕೂಡ ಅದಕ್ಕೂ ಒಪ್ಕೊಳ್ಳಲ್ಲ ಅಂತಾರೆ. ನಾವೇನು ಮಾಡಿದ್ವಿ, ಆಂಟಿ ಹೇಗಿದ್ರು ನಮ್ಗೆ ಗೊತ್ತಿರೋರಲ್ವ ಅಂದ್ಬಿಟ್ಟು 5 ಸೀಟರ್ಸ್ದೇ ಫುಲ್ 2 ಸೆಟ್ಸ್ ತೊಗೊಂಡು ಅದರಲ್ಲಿ ಸಿಂಗಲ್ ಸೀಟರ್ಸ್ದು ಆಂಟಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಅಮೌಂಟು ನಾವು ಸ್ವಲ್ಪ ಲೆಕ್ಕ ಹಾಕ್ಬಿಟ್ಟು ಅದರಲ್ಲಿ ಅಮೌಂಟ್ ನಾವು ಈಸ್ಕೊಂಡ್ವಿ ಆಂಟಿ ಹತ್ರ. ಸೊ ಅದರಿಂದ ನಮಗೇನು ಅಷ್ಟೊಂದು ಬಿದ್ದಿಲ್ಲ ಅಮೌಂಟು. ಇಷ್ಟೇ ಗೊತ್ತಾಯ್ತು ಅನಿಸುತ್ತೆ ನಿಮಗೆ ನಮ್ಮ ಸೋಫಾ ಸೆಟ್ ಬಗ್ಗೆ ಡೀಟೇಲ್ಸ್ ಎಲ್ಲ. ಲಾಸ್ಟ್ ಟೈಮ್ ಕೇಳಿದ್ರಿ ಅಲ್ವಾ, ಸೊ ಅದರಿಂದ ಇವಾಗ ಹೇಳಿದ್ದೀನಿ. ಬನ್ನಿ ಇವಾಗ ಪೂಜೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಯಿತು. ಇವಾಗ ದೇವ್ರ ಸಾಮಾನು ಬೆಳಗ್ತಾ ಇದ್ದೀನಿ. ತುಂಬ ಜಾಸ್ತಿ ಅಂತ ದೇವ್ರ ಸಾಮಾನು ಏನಿಲ್ಲ ನಮ್ಮ ಹತ್ರ, ಅಂದರೆ ಡೈಲಿ ಯೂಸ್ಗೆಲ್ಲ ತುಂಬ ಕಡಿಮೆನೇ. 2 ದೀಪ, ಆಮೇಲೆ ಕಳಸ ಚೊಂಬು ಮತ್ತು ಗಂಟೆ, ಆಮೇಲೆ ಗಂಧಕಡ್ಡಿ ಚುಚ್ತೀವಲ್ಲ ಅದು, ಮತ್ತು ಮಂಗಳಾರತಿ ಮಾಡೋದಕ್ಕೆ ಇಷ್ಟೇ. ಅದು ಬೇಗ ಬ್ಲ್ಯಾಕ್ ಆಗೋಗುತ್ತೆ ಮಂಗಳಾರತಿ ಮಾಡೋದು, ಅದು ಉಜ್ಜೋದೇ ಒಂದು ತಲೆನೋವು ನನಗೆ. ಅದು ಬಿಟ್ಟರೆ ಇನ್ನು ಬೇರೆ ಇನ್ನೇನಿಲ್ಲ, ಅಷ್ಟೇ ಇರೋದು. ಸೊ ಬೇಗನೆ ತೊಳೆದ್ಬಿಟ್ಟೆ. ಅದನ್ನು ತೊಳೆದ್ಮೇಲೆ ನೆಕ್ಸ್ಟು ನಮ್ಮದು ಹೊಸಲು ಈಗ 2 ಇದೆ. ಒಂದು ದೇವ್ರ ಮನೇಲಿದೆ, ಹಾಗೆ ಮೇನ್ ಡೋರಲ್ಲಿ ಒಂದಿದೆ. ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಬಿಟ್ಟು ಆಮೇಲೆ ನೆಕ್ಸ್ಟು ದೇವ್ರ ಫೋಟೋದಲ್ಲಿ ಹೂ ಚೇಂಜ್ ಮಾಡೋದು ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರಂಗೋಲಿ ಎಲ್ಲ ಮನೆ ಮುಂದೆ ಎಲ್ಲ ಬಿಡಲ್ಲ ನಾನು, ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಮತ್ತು ಇನ್ನೊಂದು ಹಬ್ಬದ ದಿನ ಬಿಟ್ಟರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಬೇರೆ ದಿನ ಬಿಟ್ಟರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಅದರಿಂದ ನಾನು ಹಬ್ಬದ ದಿನ ಅಮ್ಮ ಬಿಡ್ತಾರೆ, ಬೇರೆ ದಿನ ಎಲ್ಲ ನಾನು ಜಸ್ಟ್ ಹೊಸ್ಲಿಗೆ ಅಷ್ಟೇ ಬಿಡ್ತೀನಿ. ನಾನು ಮೇಯ್ನ್ದ್ರಲ್ಲೆಲ್ಲ ಬಿಡಲ್ಲ, ಅದಕ್ಕೆ ಸ್ಟಿಕ್ಕರ್ ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ ಈಸಿ ಆಗಲಿ ಅಂತ. ಮತ್ತು ನಿಮ್ಮ ಮನೇಲೂ ಹೇಗೆ ಯಾವತ್ತು ಪೂಜೆ ಮಾಡ್ತೀರಾ? ನಿಮ್ಮ ದೇವ್ರ ವಾರ ಅಂತ ಇರುತ್ತಲ್ವ, ಕೆಲವ್ರಿಗೆ ಸೋಮವಾರ ಇರುತ್ತೆ ಅವ್ರ ದೇವ್ರ ವಾರ, ಕೆಲವ್ರಿಗೆ ಗುರುವಾರ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ನಮಗೆ ದೇವ್ರ ವಾರ ಬಂದುಬಿಟ್ಟು ಆ್ಯಕ್ಚುಲಿ ನಮಗೆ ಶನಿವಾರ ಇರೋದು. ಮಂಗಳವಾರ ಶುಕ್ರವಾರ ನಾರ್ಮಲಾಗಿ ಎಲ್ಲರೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಮಾಡೇ ಮಾಡ್ತಾರೆ. ಆದ್ದರಿಂದ ನಾನು ಮಂಗಳವಾರ ಶುಕ್ರವಾರ ಮಿಸ್ ಮಾಡ್ದಿರ ಪೂಜೆ ಮಾಡ್ತೀನಿ. ಏನಿಲ್ಲ ಅಂದರೂ ಬೇಕು ಟೈಮು 2 ಅವರ್ಸ್ ಬೇಕೇ ಬೇಕು. ನಾವೆಲ್ಲ ಹೂ ಹಾಕಿ ಎಲ್ಲ ಮಾಡಿ ಏನೇನೋ ಮಾಡ್ತೀವಿ ಅಂದಾಗೆಲ್ಲ ದೇವ್ರ ಸಾಮಾನು ಬೆಳಗ್ದಾಗಂತೂ ಟೈಮ್ ಹಿಡಿಯುತ್ತೆ. ಅದು ಹಬ್ಬದ ಟೈಮ್ ಅಂದ್ರಂತೂ ಇನ್ನೂ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಫುಲ್ ಡೀಪಾಗಿ ಟೈಲ್ಸ್ ಎಲ್ಲ ಒರೆಸಿ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇದು ನಾರ್ಮಲ್ ಟೈಮ್ ಅಲ್ವಾ, ಸೊ ಅಷ್ಟೊಂದೆಲ್ಲ ಏನು ಟೈಮ್ ಹಿಡಿಯಲ್ಲ. ನಾನು ದೇವ್ರ ಮನೆ ನೀಟಾಗಿ ನೋಡ್ಸೋಣ ನಾನು ಕ್ಲೀನ್ ಮಾಡೋವಾಗೆಲ್ಲ. ಅಂದರೆ ನಮ್ಮದು ಚಿಕ್ಕದಾಗಿದೆ, ಟ್ರೈಪೋರ್ಡ್ನ ಬೇರೆ ಎಲ್ಲೂ ಇಡೋಕ್ಕಾಗಲ್ಲ, ಸ್ಟ್ರೈಟಾಗಿ ಅಷ್ಟೇ ಇಡಬೇಕು. ನೋಡಿದ್ರೆ ನಾನೇ ಅಡ್ಡ ಬಂದುಬಿಟ್ಟಿದ್ದೀನಿ ಜಾಸ್ತಿ, ನಿಮಗೆ ಕಾಣಿಸ್ತಾನಿಲ್ಲ ದೇವ್ರ ಫೋಟೋಸ್ ಎಲ್ಲ. ಪುಟ್ಟ ಕ್ಯೂಟಾಗಿ ಚಿಕ್ಕದಾಗೆ ಫೋಟೋಸ್ಗಳು ಇಟ್ಕೊಂಡಿದ್ದೀನಿ, ಜಾಸ್ತಿ ಎಲ್ಲ ಏನು ಇಟ್ಕೊಂಡಿಲ್ಲ ನಾನು. ಈ ಹೂ ಬಂದುಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ಅವಾಗ ಹೇಳಿದ್ದೀನಿ ಅನಿಸುತ್ತೆ, ನಮ್ಮ ಹಸ್ಬೆಂಡ್ ಅವ್ರ ಆಫೀಸಲ್ಲಿ ಬೆಳೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ, ನಾನು ಹೀಗೆ ಮಾಡ್ತಿದ್ದಿದ್ದು, ಇದರಲ್ಲಿರೋ ಹೂವನ್ನು ಒಂದೊಂದೇ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಅದರಲ್ಲಿ ಬುಡದಲ್ಲಿ ರಸ ಹೇಳ್ಕೊಂಡ್ರೆ ಸ್ವೀಟಾಗಿ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರ್ತಾಯಿತ್ತು. ನೀವು ಯಾರು ಈ ಥರ ಟ್ರೈ ಮಾಡಿದ್ದೀರಾ ನಂಗೆ ಕಮೆಂಟಲ್ಲಿ ಹೇಳಿ ಈ ಥರ ಮಾಡಿದ್ದೀನಿ ಅಂತ. ಸೊ ಇನ್ನೇನು ಹೇಳಿ, ಸೋಫಾ ಬಗ್ಗೆ ಡೀಟೇಲ್ಸ್ ಗೊತ್ತಿತ್ತಲ್ವಾ. ಹಾಗೆ ನನ್ನ ಶುಕ್ರವಾರ ದಿನ ಹೀಗಿರುತ್ತೆ, ಮಂಗಳವಾರ ದಿನವೂ ಹೀಗಿರುತ್ತೆ. ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ತೀನಿ. ಹೂ ಇದ್ದಾಗ ಹೂ ಚೆನ್ನಾಗಿ ಹಾಕ್ತೀನಿ, ಹೂ ಇಲ್ಲ ಅಂದಾಗ ಹೂ ಸ್ವಲ್ಪನೇ ಹಾಕ್ಬಿಟ್ಟು, ಬಟ್ ಪೂಜೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ. ತುಂಬ ಇಷ್ಟ ಪೂಜೆ ಮಾಡೋದು ಅಂದರೆ ನನಗೆ. ಸೊ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಪೂಜೆ ಮಾಡ್ತೀನಿ. ಹಾಗೆ ಸಾಂಗ್ಸ್ ಹಾಕೊಬಿಡ್ತೀನಿ ಟಿ ವಿಲಿ, ಪೆನ್ ಡ್ರೈವಲ್ಲಿ. ನಮ್ಮ ಹಸ್ಬೆಂಡ್ ಒಂದಷ್ಟು ಎಲ್ಲ ದೇವ್ರದ್ದು ಸಾಂಗ್ಸ್ ಹಾಕೊಬಂದಿಟ್ಟಿದ್ದಾರೆ.
ಸಾಂಗ್ಸ್ ಹಾಕ್ಕೊಂಡು ಆರಾಮಾಗಿ ಪೂಜೆ ಮಾಡ್ತೀನಿ. ಹಾಗೊಂಥರ ಬ್ಲೆಸ್ಸಿಂಗ್ ಫೀಲ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಬಟ್ ಯೂಶ್ವಲಿ ನಾನು ಪೂಜೆ ಮಾಡೋವಾಗ ಮನೇಲಿ ಯಾರೂ ಇರೋಲ್ಲ, ಎಲ್ಲರೂ ಕೆಲಸ ಕೊಟ್ಟೋಗಿರ್ತಾರೆ. ಹಬ್ಬದಲ್ಲಿ ಮಾತ್ರ, ಇಲ್ಲಾಂದರೆ ಯಾವಾಗಾರ ಹಬ್ಬ ಬಂದಾಗ ಗೌರ್ಮೆಂಟ್ ಹಾಲಿಡೇಸ್ ಇದ್ದರೆ ಇಲ್ಲ ಸಂಡೇ ಟೈಮ್ ಹಬ್ಬ ಬಿದ್ದಿದ್ರೆ ಎಲ್ಲರೂ ಮನೇಲಿ ಇರ್ತಾರೆ ಅಷ್ಟೇ. ಬಿಟ್ಟರೆ ಇನ್ಯಾರೂ ಇರೋಲ್ಲ, ಒಬ್ಬಳೇ ಮಾಡಿ ಪೂಜೆ ಮಾಡೋದಷ್ಟೇ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು. ಸೊ ಏನಿಲ್ಲ ಅಂದರೂ ಒಂದು 12 ಗಂಟೆ ಆಗುತ್ತೆ ಎಲ್ಲ ಕೆಲಸ ಮುಗಿಸೋಷ್ಟ್ರಲ್ಲಿ ನಂದು. ಸೊ ನಾನು ಶುಕ್ರವಾರ ತುಂಬ ಬ್ಯುಸಿಯಾಗಿರುತ್ತೆ, ಶುಕ್ರವಾರ ಮಂಗಳವಾರ ವಾರದ ದಿನ ತುಂಬ ಬ್ಯುಸಿಯಾಗಿರುತ್ತೆ ನನ್ನ ಡೇ. ಹೀಗಿತ್ತು. ಸೊ ಇದೇ ವಿಡಿಯೋಲ್ಲಿ ನಾನು ನಿಮಗೆ ಸೋಫಾ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟೆ, ಹಾಗೆ ನನ್ನ ಶುಕ್ರವಾರ ಹೇಗಿರುತ್ತೆ ನಾನು ಕೂಡ ಹೇಳಿದ್ದೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗು, ಒಂಥರ ಪೂಜೆ ವ್ಲಾಗ್ ಅಂದ್ಕೋಬೋದು ನೀವು, ಆ ಥರ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆವಾಗ ನಾನು ಯಾವ್ದಾದ್ರು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಮಿಸ್ ಇಲ್ದಿರ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು. ಸೊ ಇವಾಗ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರು ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಯಾರ್ಯಾರು ಅಂತ ಈ ವಿಡಿಯೋ ನೋಡೋವಾಗ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಅವ್ರ ಹೆಸರು ಯಾವಾಗಲೂ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನೋಡಿ ಪೂಜೆ ಆಗಿದೆ, ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ನಿಮ್ಮ ಮನೇಲೂ ಪೂಜೆ ಎಲ್ಲ ಆಯಿತಾ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್ ಎಲ್ರಿಗೂ. ಥ್ಯಾಂಕ್ ಯು. ದೇವ್ರು ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಬೇಗ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಬಾಯ್ ಬಾಯ್.